ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿಯ ರೇವತಿ ನಕ್ಷತ್ರ ಗೋಚಾರ ಫಲ. ತುಲಾ ರಾಶಿಗೆ ಶನಿ 6ನೇ ಮನೆಯಲ್ಲಿರೋದು ವಾವ್. ಆದರೆ 9ನೇ ಮನೆಯಲ್ಲಿ ಕುಳಿತಿರುವ ಗುರು ನಿಮ್ಮ ಭಾಗ್ಯ ಧ್ವಂಸ ಮಾಡಿದಾನೆ, ನೆನಪಿದೆಯಾ? ಇವನೇನೋ ಕೊಡೋಕೆ ರೆಡಿ. ಗುರು ಕೊಡೋಕೆ ಜೀವಾತ್ಮಕಾರಕ. ಅಲ್ಲೊಂದು ಬಾಧೆ, ಮನೆ ಕುಟುಂಬ ಇದೆಲ್ಲ ನೋಡ್ಬಿಟ್ಟಿದ್ರಿ. ಅಂತ ಗುರು ನಿಮಗೆ 3, 6ನೇ ಮನೆಗೆ ಅಧಿಪತಿಯಾಗಿ 6 ಅಂದ್ರೇನೆ ಕೆಡ್ಕೋ. ಏನ್ ಅವಮಾನ ನೋಡಿಲ್ಲ, ಏನ್ ಬಾಧೆ ಪಟ್ಟಿಲ್ಲ. ಸಾಡೆ ಸಾತಿಗಿಂತಲೂ ಮರಣಕ್ಕೂ ಮೀರಿದಂತ ನೋಡಿ, ಗಲ್ ಶಿಕ್ಷೆ ಒಂದ್ಸಲಿ ಹಾಕ್ಬಿಟ್ರು, ಮೇಲಕ್ಕೆ ಹೋಗ್ಬಿಟ್ವಿ. ಅದೇ ಜೀವಾವಧಿ ಶಿಕ್ಷೆ. ಹೊರಗಡೆನೂ ಇಲ್ಲ, ಒಳಗಡೆನೂ ಅಂತಲ್ಲ. ನನ್ನವರಿದ್ದಾರೆ ನೋಡೋ ಆಗಿಲ್ಲ, ನನ್ನವರಿದ್ದಾರೆ ಮಾತಾಡೋ ಆಗಿಲ್ಲ, ನನ್ನವರು ಅಂತ ಹೇಳ್ಕೊಳ್ಳೋ ಆಗಿಲ್ಲ. ಇವೆಲ್ಲ ತಳಮಳವನ್ನ ನೋಡಿಬಿಟ್ಟಿದ್ರಲ್ವಾ? ಅಲ್ಲಿ ನೋಡಿ, ಎ ಬ್ಯೂಟಿಫುಲ್ ಕಾಂಬಿನೇಷನ್ ಇಸ್ ಹ್ಯಾಪನಿಂಗ್. ಶನಿ ರೇವತಿ ನಕ್ಷತ್ರ ಸಾರ ವಿಪರೀತ ನಡೆಯುತ್ತೆ. ಇದು ವಿಪರೀತ ರಾಜಯೋಗ ಅಂದ್ರೆ 3, 6ಕ್ಕೆ ಅಧಿಪತಿ 9ನೇ ಮನೆಯಲ್ಲಿದ್ದು 9ನೇ ಹಾಗೂ 12ನೇ ಮನೆಯ ಅಧಿಪತಿ ಸಾರದಲ್ಲಿ ಶನಿ ಬಂದು ನಿಮಗೆ 6ನೇ ಮನೇಲಿ ಕುಳಿತಿದ್ದಾನೆ. ದರ್ ಇಸ್ ಗೋಯಿಂಗ್ ಟು ಬಿ ಎ ಮ್ಯೂಸಿಕಲ್ ಚೇರ್ ಅನ್ನತಕ್ಕಂಥದ್ದು ನಿಮಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಒಂದು ಹೆಸರು, ಕೀರ್ತಿ, ಪ್ರತಿಷ್ಠಾ, ಒಂದು ಹಿಡ್ಕೊಂಡಿರೋ ಆ ಕಿರಿಕಿರಿ, ಟೆನ್ಷನ್. ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಒಂದು ಕೆಲವ್ರಿಗೆ ಏನೋ ಕೆಲಸಗಳು ಕಟ್ಟಾಕೋಬಿಟ್ಟಿದೆ, ಇಂಟ್ರೂ ಆಗಿದೆ, ಮದುವೆ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗ್ತಿಲ್ಲ, ಮನೆ ಫಿಕ್ಸ್ ಆಗಿದೆ, ರಿಜಿಸ್ಟ್ರೇಷನ್ ಆಗ್ತಿಲ್ಲ. ಒಂದು ಕತ್ತರಿ ಪ್ರಯೋಗವನ್ನ ನೆನ್ನೆ ಆ ಸಂಚಿಕೆಯಲ್ಲಿ ಹೇಳಿದ್ದೆ, ಗಮನಿಸಿ ನೋಡಿ. ಅದನ್ನ ನೋಡಿ ಆದಷ್ಟು ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮಗೆ ಅಂಥದ್ದು ಆ ಸಮಸ್ಯೆ ಕತ್ತರಿಸಿ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಶನಿ ರೇವತಿ ನಕ್ಷತ್ರ ಸಾರ ಬ್ಯೂಟಿಫುಲ್. ವಿದ್ಯಾರ್ಥಿಗಳಾಗಿದ್ರಿ, ಲಾಯರು, ಟೀಚರು, ಪ್ರೊಫೆಸರು, ಅಡ್ವೈಸರು, ಕನ್ಸಲ್ಟೆಂಟ್ಸು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸು, ನೀವು ಹೇಳಿದ್ ನಡಿ. ಎಸ್, ಅಂಥದ್ದೊಂದು ಸಾರ ಈಗ ನಡೆಯತಕ್ಕಂಥದ್ದು ನಡೀತಿದೆ. ಕಡಿಮೆ ಅಂದ್ರೂ ಅಕ್ಟೋಬರ್ 10ನೇ ತಾರೀಕಿನವರೆಗೂ ಶನಿ ಬುಧನ ಸಾರ. ಆಮೇಲೆ ನೋಡಿ, ಅದು ನಡೆಯುವಾಗ ಇಷ್ಟು ದಿನ ಪಂಚಮದಲ್ಲಿರ್ತಕ್ಕಂಥ ರಾಹು, ಅದೊಂದು ವಿಪರೀತ ಶಕ್ತಿ. ಮೂಲ ತ್ರಿಕೋಣದ ಮನೆ, ತನ್ನ ಮನೆಯೇ ರಾಹುಗೆ. ಆ ಮನೆಯಲ್ಲಿ ಇರತಕ್ಕಂಥ ರಾಹುವಿನ ಒಂದು ಬಲ ಅದ್ಭುತ ಶಕ್ತಿ ಅಂತ ಹೇಳ್ತಾರೆ. ಅವನನ್ನ ಗುರು ನೋಡಿ ನಿಮಗೆ ಸಿಗಬೇಕಾಗಿರತಕ್ಕಂಥದ್ದಿಲ್ಲ, ಮಾರ್ತಾಂಡ ಅಂತ ಹೇಳ್ತವೆ. ಎಲ್ಲೂ ಮರೆಯಾಗಿ ಮಂಜು ಮುಚ್ಕೋಬಿಟ್ಟಿತ್ತು. ಅದರ ಬಿಡುಗಡೆ ಜೂನ್ 2ಕ್ಕೆ ನಡೆಯುತ್ತೆ. ನಡೆಯೋದಲ್ಲದೆ ಗುರು 10ನೇ ಮನೆಗೆ ಬರ್ತಾನೆ. ಸೊ ಶನಿಗೆ ಬಲ ವಿಪರೀತವಾಗಿ ಬರುತ್ತೆ. ಆ 6ನೇ ಮನೆಯ ಮೇಲೆ ಇರುವ ಶನಿಯ ಮೇಲೆ ಗುರು ದೃಷ್ಟಿ ಬೀಳುತ್ತೆ. ಇಷ್ಟು ದಿನ ಗುರು ದೃಷ್ಟಿ ಇರ್ಲಿಲ್ಲ. ಆಮೇಲೆ ನಿಮಗೆ ಧನದ ಮನೆಯ ಮೇಲೆ ದೃಷ್ಟಿ ಬೀಳುತ್ತೆ. ಆಮೇಲೆ ನಿಮಗೆ ವಿಶೇಷವಾಗಿ ಸುಖಭಾವದ ಮೇಲೆ ಗುರು ದೃಷ್ಟಿ ಬೀಳುತ್ತೆ. ಒಂದು ಮನೆ ಮಾಡ್ಕೊಳ್ಳೋದು, ಜಾಗ ಮಾಡ್ಕೊಳ್ಳೋದು, ಮದುವೆ ಕಾರ್ಯಗಳು, ಶುಭ ಕಾರ್ಯಗಳು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ಸ್ ಇಂಡಸ್ಟ್ರಿ, ರೈಟರ್ಸು, ಟೀಚರ್ಸು, ಸಂಕಲನಕಾರರು, ಚಲನಚಿತ್ರದಲ್ಲಿದ್ದೀರಾ, ಮೀಡಿಯಾನಲ್ಲಿದ್ದೀರಾ, ಅಲಂಕಾರ, ಪ್ರಾಸ, ನಾಟ್ಯ, ವಾವ್. ಮಕ್ಕಳಿಗೆ ಕೆಲವರಿಗೆ ದೂರಕ್ಕೆ ಹೋಗತಕ್ಕಂಥದ್ದಾಗುತ್ತೆ. ದೂರದಲ್ಲಿ ಓದು, ದೂರದಲ್ಲಿ ಕೆಲಸ. ಆದಷ್ಟು ವಿದೇಶಕ್ಕೆ ಅವಾಯ್ಡ್ ಮಾಡತಕ್ಕಂಥದ್ದು ಮಾಡಿ. ಸಾಲ ಸೋಲ ಮಾಡಿ. ನಾನು ಹೇಳಿದ್ದೆ, ಮೊನ್ನೆ ಒಬ್ರು ಬರ್ತಾರೆ, 4 ವರ್ಷ ಆಗ್ಬಿಟ್ಟಿದೆ, ಫಾರಿನ್ಗೆ ಹೋಗ್ಬಿಟ್ಟು ಮೆಡಿಕಲ್ ಮಾಡ್ಕೊಂಡು 2 ಮಕ್ಕಳು ಬಂದಿದ್ದಾರೆ.
ಇಲ್ಲಿಯ ಎಕ್ಸಾಮ್ ಏನು ಮಾಡಿದರೂ ಕೂಡ ಅಲ್ಲಿನ ಮೆಡಿಕಲ್ ಅಲ್ಲಿ ಹೋಗಿ MBBS ಫಾರಿನ್ ಅಲ್ಲಿ ಮಾಡ್ಕೊಂಡು ಬಂದವರು ಇಲ್ಲಿ ಕ್ರ್ಯಾಕ್ ಮಾಡಕ್ ಆಗ್ತಿಲ್ಲ, ಇನ್ನೂ ಡಾಕ್ಟ್ರೇ ಇಲ್ಲ. ಏನ್ ಹೇಳ್ತೀರಿ? ನಾನು ಅವ್ರಿಗೆ ಹೇಳಿದ್ದೆ, ಇದು ಬಂದು ತಲೆನೋವಾಗುತ್ತೆ. ಯಾಕಂದ್ರೆ ಜಾತಕದಲ್ಲಿ 3, 6ನೇ ಮನೆಯ ಅಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ವಿಶೇಷ ವಿದ್ಯೆ, ಪ್ರಯೋಜನಕ್ಕಿಲ್ಲ, ನೀಚ ಸ್ಥಾನವನ್ನ ನೋಡ್ತಿದ್ದಾನೆ. ಸೊ 100% ಹೇಳ್ತಾನೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. MBA ಮಾಡಬೇಕು ಅಂತಕ್ಕಂಥದ್ದು. ಹೋಗ್ಬಿಟ್ಟು ನೀವು ನೋಡಿ, IIM ಸೈಟ್ಸ್ ಅಲ್ಲಿ ನೋಡಿ, ಒಂದು 10% ಜನಕ್ಕೆ 5 ಲಕ್ಷದ ಪ್ಯಾಕೇಜ್ ಸಿಕ್ಕಿದೆ. 5 ಲಕ್ಷದ ಪ್ಯಾಕೇಜು ಅಂದ್ರೆ 40,000 ಚಿಲ್ಲರೆ, ಕೈಗೆ ಬರೋಷ್ಟರಲ್ಲಿ 25-28,000. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಅದರ ಒಳಗಡೆ ಹೋಗ್ಬೇಕು ಅಂದ್ರೆ ಒಂದು 2,000 ವಿದ್ಯಾರ್ಥಿಗಳಿಗಷ್ಟೇ ಸಾಧ್ಯ. 2,000 ವಿದ್ಯಾರ್ಥಿಗಳಿಗಷ್ಟೇ ಸಾಧ್ಯ. ಒಂದು 20 ಲಕ್ಷ ಜನ ಎಕ್ಸಾಮ್, ಕ್ಯಾಟ್ ಎಕ್ಸಾಮ್ ಬರೆದು ಕ್ರ್ಯಾಕ್ ಮಾಡಿ ಅದ್ರ ಒಳಗಡೆ ಹೋಗಿ, ಅಂಥದ್ರಲ್ಲಿ ಬರೀ 5 ಲಕ್ಷ MBS ಗಾನ್. ಹೇಳ್ತಲೇ ಇತ್ತೆ, ನೀವು ಸ್ಕಿಲ್ಸು ಈ 3 ವರ್ಷ 4 ವರ್ಷ ಅನ್ನೋ ಒಂದು ಭ್ರಮೆಯ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಹೊಡೆತ ಕೊಡುತ್ತೆ. ಇನ್ನೊಂದು AI ತಿಂದಾಗ್ತಿದೆ. ಖಂಡಿತ ನನ್ನ ಜ್ಯೋತಿಷ AI ತಿಂದಾಕಿಲ್ಲ, ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ. ಯಾವ AI ಕೂಡ ನಮ್ ಜ್ಯೋತಿಷನ್ ಮುಟ್ಟಕ್ ಆಗೋದಿಲ್ಲ. ಆ ಕ್ಯಾಲ್ಕುಲೇಷನ್ಸು ಇನ್ನೊಂದು ಬರೋಲ್ಲ ಮಕ್ಕಳ, ಬರೋಲ್ಲ. ಸರಿಯಾದ ಅನುಭವ, ವಿದ್ಯೆ, ಸಾಕಾರ ಏನೇ ಫೀಡ್ ಮಾಡ್ಲಿ, ಲೋಡ್ ಮಾಡ್ಲಿ, AI is not the one and only answer. ನಮ್ಮ ಕಂಪನಿಗಳು ಸಿದ್ಧವೇ ಆಗಿರ್ಲಿಲ್ಲ. ಇನ್ನು ಹಳೆ ಮಾಡೆಲ್ಲು, ಹಳೆ ಟೆಕ್ನಾಲಜಿ ಯಾವುದು ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕು, ನೆಕ್ಸ್ಟ್ 30 ವರ್ಷಗಳಿಗೆ, ಅಟ್ಲೀಸ್ಟ್ 20 ವರ್ಷ, ಅಟ್ಲೀಸ್ಟ್ 10 ವರ್ಷಕ್ಕೆ ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡ್ತಿದ್ದೀವ. ಅದಕ್ಕೆ ಬೇಕಾದಂತ ಒಂದು ಕಾಯ್ದೆಗಳು, ರೂಲ್ಸ್ಗಳು, ಸಿಸ್ಟಮ್ಗಳು ಸರ್ಕಾರ ಕೂಡ ಕೊಡ್ತಿದೀಯಾ? ಇದೆಲ್ಲ ಇಲ್ಲ. ಹಳೆ ಬೇರುಗಳಿಗೆ ಸಿದ್ಧಾಂತಕ್ಕೆ ನಿಂತ್ಕೊಂಡಿದ್ರು. ಇವತ್ತು ಅದು ಆ ಬಲೂನ್, ಆ ಬಬಲ್ಸ್ ಹ್ಯಾಸ್ ಬ್ಲಾಸ್ಟೆಡ್. ಇದೇ ಸತ್ಯ. AI ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ರೀತಿಯದ್ದು ಇದೆ. ಒಂದು ಉದಾಹರಣೆ, ನಮ್ಮ ಒಂದು ರೈತರಿಗೆ ತಗೊಳ್ಳಿ, ಹಾಕಿ ಭೂಮಿಗೆ ಆ ಗೊಬ್ಬರ ಹಾಕಿ ಇವತ್ತು ಬೆಳೆಗಳಿಗೆ ಗೊಬ್ಬರ ಹಾಕಿಲ್ಲ ಅಂದ್ರೆ ಬರೋಲ್ಲ. ಕೃತಕ ಗೊಬ್ಬರ ಸೃಷ್ಟಿ ಮಾಡಿ ಹಾಕಿ ಮೊದಲೇ ನಾವು ಅದನ್ನ ಒಂದು ತಗೊಂಡು ಹೋಗಿದ್ದಿದ್ರೆ ಒಂದ್ ಸಣ್ಣ ಮಿಸ್ಟೇಕ್ ಕೂಡ ಇವತ್ತು ಬೃಹದಾಕಾರವಾಗಿ ಬೆಳೆದು ಬಿಟ್ಟಿದೆ. ಹೇಳಕ್ಕೆ, ಹೆಸರಿಗೆ ಇಲ್ಲದಕ್ಕೆ BCA ಮಾಡು, MCA ಮಾಡು, BTech ಮಾಡು. ನಾನು 2014 ನೀವು ಇವತ್ತಿಗೂ ನೋಡಿ ಕೆಲವೊಂದು ಪ್ರೋಗ್ರಾಮ್ಸ್ ಯೂಟ್ಯೂಬ್ ನಲ್ಲಿ ಇದಾವೆ. 2014 ಕೆಲವು ಚಾನೆಲ್ಗಳಲ್ಲಿ ಎಚ್ಚರಿಕೆ, IT is gone, BTech ಎಲ್ಲ ಗಾನ್. ಸ್ವಲ್ಪ ಸ್ಕಿಲ್ಡ್ ಅನ್ನ ಕಲ್ತ್ಕೊಳ್ಳಿ ಅಂತ ಹೇಳಿದ್ರೆ ಕೇಳಿಲ್ಲ. ಇವತ್ತು ತುಲಾ ರಾಶಿ ಅಂತ ವಿದ್ಯಾರ್ಥಿಗಳಿಗೆ ಹೊರಗಡೆ ಹೋಗ್ಬಿಟ್ಟು MS ಮಾಡ್ತೀವಿ, MD ಮಾಡ್ತೀವಿ, ಡಾಕ್ಟರ್ ಮಾಡ್ತೇವೆ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀಟಲ್ಲಿ ಸೀಟ್ ಸಿಗ್ಲಿಲ್ಲ, ಇನ್ನೊಂದು ಅಂತ ಆ ತಪ್ಪು ಕೆಲಸಕ್ಕೆ ಹೋಗ್ಲೇಬೇಡಿ ಮಕ್ಕಳೇ. ನನ್ನ ಮಾತು ಕೇಳಿ, ಜಸ್ಟ್ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಸ್ಕಿಲ್ಸ್ ನಿಮ್ಮ ಹತ್ರ ಇದೆ, ಆ ಟ್ಯಾಲೆಂಟು, ನಾಲೆಜು, ಅಪ್ಗ್ರೇಡೇಷನ್ ಖಂಡಿತ ನೀವು ಎಲ್ಲಿದ್ದರೂ ಬದುಕಬಲ್ಲಿರಿ. ಇಲ್ಲ ಬರೀ ಓದೊಂದು ಸುಮ್ಮನೆ ಬದನೆಕಾಯಾಗಿ ಇಟ್ಕೊಬಿಡ್ತೀರ. ಅಷ್ಟು ಪುಸ್ತಕದ ಬದನೆಕಾಯಿ ಡಿಗ್ರಿ ಇರುತ್ತೆ ನಿಮ್ಮ ಮುಂದ್ಗಡೆ, ಅದಕ್ಕೆ ಬೇಕಾದಂಥದ್ದು ಇರಲ್ಲ. ಸುಮ್ಮನೆ ನೀವು MBA, ಯಾರನ್ನು ಕೇಳಿದ್ರು MBA ಅಂತಾರೆ, BE ಅಂತಾರೆ. ನೀವು ನಂಬಲ್ಲ, JE ಈಸ್ ನಂಬರ್ 1. JE ಕ್ರ್ಯಾಕ್ ಮಾಡಿಬಿಟ್ರು ಅಂತ ಹೇಳ್ದ ಅಂದ್ರೆ ವಾವ್ ಅಂತ ಹೇಳ್ತಾರೆ. ನೀವು ನಂಬಲ್ಲ, ಒಂದು ಅಂತಾರಾಷ್ಟ್ರೀಯವಾಗಿ ಕೋಡಿಂಗ್ ಎಕ್ಸಾಮ್ ಇಡ್ತಾರೆ, ಯಾರು ಬೇಕಾದ್ರೂ ಪಾಲ್ಗೊಳ್ಳಬಹುದು. ಅದರಲ್ಲಿ ನಮ್ಮ ಭಾರತೀಯರು ಕೂಡ ಹೋಗಿದ್ದಾರೆ, JE ಕ್ರ್ಯಾಕ್ ಮಾಡಿರೋರು. ಸುಮ್ಮನೆ ಅಲ್ಲ JE ಕ್ರ್ಯಾಕ್ ಮಾಡೋದಂದ್ರೆ, ಈಸ್ ಇಂಜಿನಿಯಸ್ ಅನ್ನೋ ಒಂದು ಮಾತು. JE ಕ್ರ್ಯಾಕ್ ಮಾಡಿದಾನ ಅವನು, ವಾವ್ ಅಂತೆಲ್ಲ ಮಾತಾಡ್ತೇವೆ. IITಗೆ ಕ್ರ್ಯಾಕ್ ಮಾಡಿಕೊಂಡು ಅವನೋಗಿ ಜಾಯಿನ್ ಆಗಿದ್ದಾನೆ ಕಣೋ ಅಂತ ಹೇಳ್ತಾರಲ್ವಾ. JE ಕ್ರ್ಯಾಕ್ ಮಾಡಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ.
ನೀವು ನಂಬಲ್ಲ, ಆ ಕೋಡಿಂಗ್, ಇಂಟರ್ನ್ಯಾಷನಲ್ ಕೋಡಿಂಗ್, ಒಂದು ICPC ಎಕ್ಸಾಮೋ ಏನೋ, ನಾನು ಅದರದ್ದು ಡೇಟಾ ಸ್ಟಡಿ ಮಾಡ್ತೇನೆ. ಟಾಪ್ 10 JEE ಇಲ್ಲ ಕ್ರ್ಯಾಕ್ ಮಾಡಿರೋರಲ್ಲಿ. ಅರೆ, ನಮ್ಮ ಭಾರತದ JEE ಅಂತ ಹೇಳ್ದ ಅಂದ್ರೆ ಏನ್ರು ಅನ್ಕೊಂಡಿದ್ದೀರಾ? ಪ್ರಪಂಚದ ಅತಿ ದೊಡ್ಡ ಶಕ್ತಿಶಾಲಿ 100 ಕಂಪನಿಗಳಲ್ಲಿ 70 ಜನ ಟಾಪ್ ಪೊಸಿಷನ್ ಅಲ್ಲಿ ಕೂತಿರೋರು ಇಂಥ ಒಂದು IIT IIM ಮಾಡಿರೋರೆ ಅಲ್ವೇನೋ ಅಂತ ನೋಡಿದ್ರೆ ಟಾಪ್ 10 ಇಲ್ಲ, ಟಾಪ್ 20 ಇಲ್ಲ, ಟಾಪ್ 30 ಇಲ್ಲ, ಟಾಪ್ 40 ಇಲ್ಲ, ಟಾಪ್ 15 ಇಲ್ಲ. ಒಬ್ಬ ಭಾರತೀಯ ಇಲ್ಲ JEE ಕ್ರ್ಯಾಕ್ ಮಾಡಿರೋನು, IIT ಕ್ರ್ಯಾಕ್ ಮಾಡಿರೋನು, IIM ಕ್ರ್ಯಾಕ್ ಮಾಡಿರೋನು. ನಾನು ಇದು ಅಂತ ಅಂದರೆ ನಮ್ಮ ವಿದ್ಯಾ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಅಲ್ಲಿ ಗುರು ಉಚ್ಚಂಗತ, ಇಟ್ಸ್ ಸ್ವಾಲೋವಿಂಗ್, ನೀಚ ಸ್ಥಾನವನ್ನ ನೋಡ್ತಿದೆ. ಈಗ ನಿಮ್ಮ ಸ್ಕಿಲ್ ಸೆಟ್ಗೆ ಒಂದು ಸಮಯ ಬಂದಿದೆ. ದಯಮಾಡಿ ಯಾವ್ದು ಆ ಸ್ಕಿಲ್ಸ್, ಯಾವುದನ್ನ ಮಾಡ್ಕೊಂಡ್ರೆ ವಿಚಾರಿಸಿ, ಕೇಳ್ಕೊಳ್ಳಿ, ತಿಳ್ಕೊಳ್ಳಿ. ನಿಮ್ಮ ಜಾತಕದಲ್ಲೂ ಅಂಥದ್ದೊಂದು ಬಲವಿದೆಯಾ? ಮುಖ್ಯವಾಗಿ ತುಲಾ ರಾಶಿಯ ವಿದ್ಯಾರ್ಥಿಗಳು. ಯಾಕಂದ್ರೆ ಬುಧ ಅಷ್ಟಮದಲ್ಲಿರೋದು ಫ್ಯಾಂಟಾಸ್ಟಿಕ್. ಅಲ್ಲಿ ಬೇರೆ ಅಲ್ಲಿ ಗಮನಿಸಿ ನೋಡಿ, ಭಾಗ್ಯಾಧಿಪತಿ ಅಷ್ಟಮ ಖಂಡಿತ ಕೆದಕ್ತಾನೆ. ಆಮೇಲೆ ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ನೋಡಿ, ಶನಿ ಬುಧನ್ ಸಾರ, ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡು, ಬಿಟ್ಕಾಯಿನು, ಏನೇನೋ ಬ್ಯಾಂಕಿಂಗ್ ಸ್ಟಾಕ್ಸ್ ತಗೋತವೆ. ಗುರು ಉಚ್ಚ ಸ್ಥಾನ ಆಗಿ ನೀಚ ಸ್ಥಾನ, ಬ್ಯಾಂಕಿಂಗ್ ಸ್ಟಾಕ್ಗಳು ದೊಡ್ಡ ಹೊಡೆತ ಕೊಡ್ತಕ್ಕಂಥದ್ದಾಗುತ್ತೆ. ಸೊ ಇಂಥದ್ದೊಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಗಳಿಗೆ ಹೋಗ್ತವೆ. ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೆಡಿಕಲ್ಲು ಗುರು ಅಲ್ಲೆಲ್ಲೋ ಹೋಗಿ ಓದ್ಕೊಂಡು ಬರ್ತಾನೆ, ಇಲ್ಲಿ ಆಗ್ಬಿಡ್ತದೆ, ಒಂದು ಎಕ್ಸಾಮ್ ನಾನು ಮುಗಿಸ್ಕೋಬಿಟ್ರೆ ಇಲ್ಲಿ ಪಾಸ್ ಆಗ್ಬಿಡ್ತಾನೆ. ನಾನು ಕಡಿಮೆ ಅಂದ್ರು ಆ ಥರದ್ದು ಒಂದು 200 ಜಾತಕಕ್ಕೆ ಎಚ್ಚರಿಕೆ ಕೊಟ್ಟಿದ್ದ ಒಂದು 2-4 ಜನ ಪಾಸ್ ಆಗಿರೋದು ಇಂಡಿಯನ್ ಎಕ್ಸಾಮ್ಸ್. ಫಾರಿನ್ ಅಲ್ಲಿ ಮಾಡ್ಕೊಂಡು ಬಂದು 30 ಲಕ್ಷ 50 ಲಕ್ಷಕ್ಕೆಲ್ಲ ಡಿಗ್ರಿ ಮುಗಿಸ್ಕೋಬಿಡ್ತಾನೆ. ಈ ತರದ್ದೆಲ್ಲ ಒಂದು ಭ್ರಮಾಲೋಕಕ್ಕೆ ಜಾರಿ ಮಾಡ್ಕೋತೀರಿ. ಸೊ ತುಲಾ ರಾಶಿ ಸ್ವಲ್ಪ ಎಚ್ಚರಿಕೆ. ಇಂತಹ ಒಂದು ಇನ್ವೆಸ್ಟ್ಮೆಂಟ್, ಇಂತಹ ಒಂದು ಎಜುಕೇಶನ್, ಈ ತರದ. ಆಮೇಲೆ ಬುಧ ಸೂರ್ಯನ ಸಾರದಲ್ಲಿ ಅಲ್ಲಿ ಲಾಕ್ ಆಗಿದ್ದಾನೆ. 100% ಅನ್ಯಾಯ, ಅಧರ್ಮ, ಮೋಸ. ಗುರು ಬೇರೆ ಉಚ್ಚ ಗ್ರಹ ಮಿರಂದಲ್ಲಿ ಪಿಚ್ಚೆ ಹಿಡಪಾರು, ಹುಚ್ಚನನ್ನಾಗಿ ಮಾಡ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಏನಾದ್ರೂ ನಿಮ್ ಕೆಲಸದಲ್ಲಿ ಮೋಸ ಮಾಡಿದ್ದೀರಿ. ಮೊನ್ನೆ ಹೇಳಿದ್ನಲ್ಲ ನಾನು, ವಿಜಯ್ 1000 ರೂಪಾಯಿ ಲಂಚ ಕೇಳದೊಂದು ಏನಾದ್ರೂ ವಿಡಿಯೋ ವಿತ್ ಪ್ರೂಫ್ ಕೊಟ್ರೆ 1 ಲಕ್ಷದವರೆಗೂ ಬಹುಮಾನ ಅಂತ ಕಾನೂನು ಏನಾದ್ರೂ ಇಡೀ ಇಂಡಿಯಾ ಬಂತು? ಇಲ್ಲ ಕಾನೂನು. ನಮ್ಮ ಕರ್ನಾಟಕದಲ್ಲೂ ನಮ್ಮ DCM ಸಾಹೇಬರು ತಂದ್ರು. ಮೋಸ್ಟ್ ಪವರ್ಫುಲ್ ಮ್ಯಾನ್, ಯಾಸ್ ಸೇನಾಪತಿ. ಅವಾಗವಾಗ ಅನ್ಸುತ್ತೆ ನಮ್ಗೆ, ಅವ್ರಿಗೆ ಯಾಕೆ ಕೊಟ್ಟು ನೋಡ್ಬಿಡ್ಬೇಕು, ಖಡಕ್ ಮನುಷ್ಯ ನಿಂತ್ಕೋತಾರೆ ಅಂತ. ಒಂದು ಬಾರಿ ಕೊಟ್ಬಿಡ್ಬೇಕು. ಯಾವಾಗ್ಲೂ ಮೆತ್ತಗಿರೋದೇ ನಡೆಯೋಕ್ಕಾಗಲ್ಲ. 150 ವರ್ಷ ಅಹಿಂಸಾ ಅನ್ಕೊಂಡು ಅಷ್ಟರಲ್ಲಿ ನಮ್ ದೇಶನ 3 ಭಾಗಗಳನ್ನಾಗಿ 4 ಭಾಗಗಳನ್ನಾಗೆಲ್ಲ ಮಾಡಿಟ್ಬಿಟ್ರು. ಭೂತಾನ್ ನಮ್ದಲ್ಲ, ಇದೆಲ್ಲ ಆಗಿದೆ. ಪಾಕಿಸ್ತಾನ್ ನಮ್ದಲ್ಲ, ಅಫ್ಘಾನಿಸ್ತಾನ್ದು ಒಂದು ಬಾರ್ಡರ್ಗಳಾಯ್ತು, ಬಲೂಚಿಸ್ತಾನ್ದು ಒಂದು ಬಾರ್ಡರ್ಗಳಾಯ್ತು, POK ಬಾರ್ಡರ್ ಆಯ್ತು, ಬಾಂಗ್ಲಾದೇಶ್ ಬಾರ್ಡರ್ಗಳಾಯ್ತು. ಇದೆಲ್ಲ ನಮ್ದೇ. ಇರಾನ್ವರ್ಗೂ ನಮ್ದೇ ಇದ್ದಿದ್ದು. ನಂಬ್ತೀರಾ? ಅಶೋಕನ ಕಾಲದಲ್ಲಿ, ಚಂದ್ರಗುಪ್ತನ ಕಾಲದಲ್ಲಿ ನಾವ್ ಯಾರು ಅನ್ನೋ ಇತಿಹಾಸ ಕೆದಕಿ ನೋಡಿದರೆ ಮೆಸೊಪೊಟೇಮಿಯಾ ಬಿಲಾಂಗ್ಸ್ ಟು ಅಸ್. ಆ ಗರ್ವ ಅಂಥದ್ದು. ಸೊ ಕೆಲವೊಂದು ಸಮಯ ಅಂಥದ್ದೊಂದು ಕಾನೂನು ತರಬೇಕು, ಅಂಥದ್ದೊಂದು ಬರಬೇಕು ಅಂದ್ರೆ ಒಬ್ಬ ಗಟ್ಟಿ ಮನುಷ್ಯ ಬರ್ಬೇಕು. ಇನ್ನು ಬೇರೆಯವ್ರು ಸುಮ್ಮನೆ ಬೊಗಳು ಬಿಟ್ಕೊಂಡು ಕುತ್ಕೋತಾರೆ. ಇವ್ರು ತಲೆ ಕೆಟ್ರೆ ನಮ್ಮ ದಳಪತಿ DCM. ನೀವೇನೇ ಹೇಳಿ, ಪಕ್ಷಾತೀತವಾಗಿ ನಾನು ಹೇಳ್ತಿದ್ದೆ, ನನಗೆ ಪಕ್ಷ ಸಿದ್ಧಾಂತ ವ್ಯಕ್ತಿಗತ ಬೇಕಿಲ್ಲ. ಇಫ್ ಹಿ ಡಿಸೈಡ್ಸ್ ಅಟ್ ಎನಿ ಕಾಸ್ಟ್ ಹಿ ವಿಲ್ ಗೋ. ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ ಒಂದು ಬಾರಿ ಡಿಸೈಡ್ ಮಾಡಿದ್ರೆ, ಕೆಲವೊಂದು ಸಮಯ ದಳಪತಿ ಯುದ್ಧ ಅಂದ್ಮೇಲೆ ನುಗ್ಗಬೇಕು. ಸುಮ್ಮನೆ ಬೆನ್ ತೋರ್ಸೆಲ್ಲ ಹೋಗೋದಲ್ಲ ಏನಲ್ಲ. ಈಗ ಒಂದು ಪ್ಲಾನೆಟ್ ಮೂವ್ಮೆಂಟ್ ನಡೀತಿದೆ. June 2 ನೀಚ ಗುರುವಿನಿಂದ ಉಚ್ಚ ಗುರು ಸ್ಥಾನ ಶುಡ್ ರೀಶಫಲ್ ಅನ್ನತಕ್ಕಂಥದ್ದು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ. ನೋಡೋಣ, ಅದು ಒಂದು ನೋಡ್ಬಿಡ್ಬೇಕು. ಕೊಡೋಣ. ಪ್ರಪಂಚದಲ್ಲಿ ಯಾರು ಕೆಟ್ಟವರಲ್ಲ ನೋಡಿ. ಯಾರಾದರೂ ಪ್ರಪಂಚದಲ್ಲಿ ಒಳ್ಳೆಯವರಿದ್ದಾರಾ? ಇಲ್ಲ. ನಾವು ಅದರಲ್ಲಿ ದಯಮಾಡಿ ಯಾರು ಪೊಲಿಟಿಕಲ್ ಕಮೆಂಟ್ಸ್ ಹಾಕ್ಬೇಡಿ ನನ್ನ ಪ್ರೋಗ್ರಾಮ್ ನಲ್ಲಿ. ನನ್ನ ಒಂದು ಜಾತಕ ಪರಾಮರ್ಶೆಯ ಪ್ರಭಾವವಾಗಿ ಹೇಳ್ತಿದ್ದೇನೆ ಅಷ್ಟೇ. ವೈಯಕ್ತಿಕವಾಗಿ ನಾನು ಯಾರ ವಿರೋಧಿಯೂ ಅಲ್ಲ, ಯಾರ ಪ್ರೇಮಿಯೂ ಅಲ್ಲ.
ಒಂದು ಆಸೆ, ಜಾತಕ ಸ್ಟಡಿ ಮಾಡಿದ್ದೇವಲ್ವಾ, ಮನುಷ್ಯರು ಕೊಟ್ರೆ ಖಡಕ್ ಇದೆಯಲ್ಲ ಒಂದ್ಸಲಿ ನೋಡ್ಬಿಡೋಣ. ದೇವನಾಂ ಪ್ರಿಯ ಅನ್ನೋ ಒಂದು ಹೆಸರು ಬರೋದಕ್ಕೆ ಮೊದಲು ಮಗಧ ಸಾಮ್ರಾಟ ಅಶೋಕನಿಗಿದ್ದದ ಹೆಸರು ಏನು ಗೊತ್ತಾ? ಚಂಡ ಶಾಸನ. ಹೌದು, ರೂಲ್ ಅಂದ್ರೆ ರೂಲ್. ಇದು ತಲೆ ತೆಗಿಬೇಕಂದ್ರೆ ತೆಗಿಬೇಕು, ಮುಗಿತ್ಬೇಕಂದ್ರೆ ಮುಗಿಸ್ಬೇಕು. ಅದಕ್ಕೆ ಇಡೀ ಭರತ ಖಂಡವನ್ನ ಆಳಿತು. ಆಮೇಲೆ ಅರ್ಥ ಆಯ್ತು, ಇದು ಅಲ್ಲ, ಪ್ರೀತಿಯಿಂದ ಗೆಲ್ಲೋಣ ಅಂತೇಳಿ ಆತ ಬದಲಾಗ್ಬಿಟ್ಟ. ಅದಕ್ಕೆ ಆತನಿಗೆ ದೇವನಾಂ ಪ್ರಿಯ, ದೇವತೆಗಳು ಕೂಡ ಪ್ರೀತಿಸುವಂತ ಏಕೈಕ ವ್ಯಕ್ತಿ ಅಶೋಕ ಚಕ್ರವರ್ತಿ ಅಂತ. ಸೊ ನಮಗೂ ಎಲ್ಲೋ ಒಂದು ಇದೇ ಅವರಿಗೆ. ಶನಿ ಗುರು ಅಂದ್ರೆ ಒಂದು ದೈವ ಕಾರ್ಯ, ಧರ್ಮ ಕಾರ್ಯ, ನ್ಯಾಯ ಕಾರ್ಯ ಮಾಡಿಸ್ತಕ್ಕಂಥದ್ದು ಆಗುತ್ತೆ. ನೀಚ ಇರೋದ್ರಿಂದ ಅಲ್ಲೊಂದು ಅಪವಾದಗಳ ಮೂಟೆ ತುಂಬಿಸಿ ಹಿಂಗಂತೆ ಹಂಗಂತೆ ಆಗಂತೆ ಈಗಂತೆ ಅಂತ ಒಂದು ಭಾವ, ಒಂದು ವರ್ಗ. ನಾವು ಸೆಂಟ್ರಲ್ಲಿದ್ದೇವೆ, ನಾವು ವೈದಿಕರಾಗಿ. ಇರ್ಲಿ, ಕೊಟ್ಟು ಬಿಡೋಣ, ನಮ್ಮವ್ರ ತಾನೆ, ನಮ್ಗೌಡ್ರ ತಾನೆ, ನಮ್ಮ ಹೀರೋ ತಾನೆ, ನಮ್ಮ ಜೊತೆಲಿ ಇದ್ದವರಲ್ವಾ, ಕಡಿಮೆ ಅಂದ್ರೂ 40 ವರ್ಷ ರಾಜಕೀಯ ಮಾಡಿದವರಲ್ವಾ, ಇರ್ಬೇಕು ಅನ್ನತಕ್ಕಂಥದ್ದು. ಆ ಗತ್ತು ತೂಕ ನೋಡ್ಬೇಕು. ಜಾರ್ಕೊಂಡು ಹೋಗೋರು, ಇನ್ನೊಬ್ಬರ ಮೇಲೆ ಹೇಳೋದು ನೀವು ನೋಡಿದ್ದೀರಾ ಯಾವತ್ತಾದ್ರೂ? ಅದೊಂದು ಆಸೆ ನಮಗೂ ಇದೆ, ನಮ್ಮವರು, ನಮ್ಮ ಕನ್ನಡದವರು. ಅದೊಂದು ಲೆಕ್ಕ ಇದೆ. ಇರ್ಲಿ, ದೈವಾನುಗ್ರಹ ಅದೊಂದು ನಡೆದ್ರೆ ನಮಗೂ ಒಂದು ಖುಷಿಯೇ. ನಮ್ಮ ವೇದ ವಿದ್ಯೆ, ಈ ಒಂದು ಗುರು ಉಚ್ಚಂಗತ ಅಲ್ವಾ, ನೋಡ್ತಿದೆ ಅಲ್ವಾ, ಅದು ಒಂದು ಖುಷಿ ಸಂಭ್ರಮ. ಕಾಯೋಣ ಅಂತೆ. ಅಂತದೊಂದು ನಿಮ್ಮಗಳ ಆಶೀರ್ವಾದಕ್ಕಿಂತಲ್ಲ, ನಿಮ್ಮಗಳ ಮನಸ್ಸಿಂದ ಅದಾಗ್ಲಿ ಅಂತ ಬಯಸೋಣ ಅಂತ ಹೇಳ್ತಾ, ಸ್ವಲ್ಪ ಆ ಥರದ್ದು ಅರಾಜಕತೆಯೋ ಇನ್ನೊಂದು ಮಾಡಿದ್ರೆ ಸುಟ್ಟೋಗ್ಬಿಡ್ತೀರಿ, ಜೈಲ್ಗೆ ಹೋಗ್ಬಿಡ್ತೀರಿ, ಹೆಸರು ಕೆಡಿಸ್ಕೊಬಿಡ್ತೀರಿ. ಎಚ್ಚರಿಕೆ. ಶನಿ 3ನೇ ಭಾವದಿಂದ 6ನೇ ಮನೆಯಿಂದ 3ನೇ ಭಾವದಿಂದ ಅಷ್ಟಮವನ್ನ ನೋಡ್ತಾನೆ. ಅಲ್ಲಿ ಬುಧ ಸೂರ್ಯನ ಸಾರದಲ್ಲಿದ್ದಾನೆ. ಸೊ 100% ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದು ಆಗ್ಬಿಡುತ್ತೆ. ಹುಷಾರ್. ಲಾಭಾಧಿಪತಿ ಸೂರ್ಯ ಅಷ್ಟಮ ಮೂವ್ಮೆಂಟ್ ಆಗುವಾಗ ಎಚ್ಚರಿಕೆ ಅಂದಿರಿ. ಶಿವ ಉಪಾಸನ, ರುದ್ರ ನಮಕ, ರುದ್ರ ಚಮಕ, ಸಮಾಧಾನ. ಆಯ್ತು, ಒಳ್ಳೇದಾಗ್ಲಿ ಅಂತ ಹೇಳ್ತಾ